ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ದಕ್ಷಿಣ ಭಾರತದ, ಅದರಲ್ಲೂ ವಿಶೇಷವಾಗಿ ಅಯ್ಯಂಗಾರ್ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಗೋಕುಲಾಷ್ಟಮಿಯಲ್ಲಿ ಮಾಡುವಂತಹ ಜನಪ್ರಿಯವಾದ ತಿಂಡಿಯಾದ ಮುಚ್ಚೋರೆ ಅಥವಾ ಹೆಸರುಬೇಳೆ ಚಕ್ಲಿನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣವಾ. ಮುಚ್ಚೋರೆ ಹಿಟ್ಟಿದ್ಬಿಟ್ರಂತೂ ನಾವು ಯಾವಾಗ ಬೇಕೋ ಆವಾಗ ಟೀ ಟೈಮ್ ಸ್ನ್ಯಾಕ್ ಆಗಿ ಕೂಡ ಈ ಕ್ರಿಸ್ಪಿಯಾದ ಮುಚ್ಚೋರೆಗಳನ್ನ ಮಾಡಿಕೊಂಡು ತಿನ್ನಬಹುದು. ಈ ಮುಚ್ಚೋರೆ ಹಿಟ್ಟು ಮಾಡ್ಕೊಳ್ಳೋ ಪ್ರಾಸೆಸ್ ಸ್ವಲ್ಪ ದೊಡ್ಡದು. ಹಾಗಾಗಿ ನಾನು ಇದನ್ನ ವಿಡಿಯೋ ಕಡೆಯಲ್ಲಿ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತೀನಿ. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಇದಕ್ಕೆ ಅಳತೆ ಹೇಗೆ ಅಂತ ಅಂದರೆ, ನಾವು ಯಾವ ಅಳತೆ ತೊಗೊಂಡಿರ್ತೀವೋ ಆ 8 ಕಪ್ನಷ್ಟು ಹಿಟ್ಟಿಗೆ 1 ಕಪ್ನಷ್ಟು ಬೆಣ್ಣೆ ಸೇರಿಸ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟ್ ಆಗಿರೋ ಅಳತೆ. ಇಲ್ಲಿ ಸಾಟಿ ಸರಿ ಹೋಗಲಿಲ್ಲ ಅಂತ ಅಂದರೆ ನಿಮಗೆ ಮುಚ್ಚೋರೆ ಚೆನ್ನಾಗಿ ಬರೋದಿಲ್ಲ, ಮುರಿದು ಹೋಗುತ್ತೆ. ಮೊದಲು ಹಿಟ್ಟಿಗೆ ಒಂದು ಸ್ವಲ್ಪ ಇಂಗು, ಬಿಳಿ ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಕಪ್ನಷ್ಟು ಬೆಣ್ಣೆ. ಇಲ್ಲಿ ಬೆಣ್ಣೆನ ನಾನು ಕರಗಿಸ್ಕೊಂಡಿದ್ದೀನಿ, ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಳ್ಳೋವಾಗಲೇ ನಿಮಗೆ ಸಾಟಿ ಸರಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಥರ ನೀವು ಯಾವ ಶೇಪಲ್ಲಿ ಹಿಡಿತೀರೋ ಅದು ಹಾಗೆ ಹಿಟ್ಟು ನಿಂತ್ಕೊಳ್ಳುತ್ತೆ. ಇದು ಸಾಟಿ ಸರಿ ಇದೆಯೇ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ನಾವು ತುಂಬ ಚೆನ್ನಾಗಿ ನಾದ್ಕೋಬೇಕು. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇವರೆಲ್ಲ, ನಮ್ಮ ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಹಿಟ್ಟಿಗೆ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಮುಚ್ಚೋರೆ ಅಥವಾ ಚಕ್ಲಿಯ ಎಳೆಗಳು ಮುಳ್ಳುಮುಳ್ಳಾಗಿ ಬಹಳ ನೋಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಗಟ್ಟಿಯಾಗಿ ಒತ್ತಕ್ಕಾಗಲ್ಲ ಅನ್ನೋರು ಚಪಾತಿ ಹಿಟ್ಟಿನ ಹದಕ್ಕೆ ಬೇಕಾದರೂ ಕಲಿಸ್ಕೋಬೋದು. ಈಗ ಮುಚ್ಚೋರೆ ಹಿಟ್ಟು ಸಿದ್ಧವಾಗಿದೆ. ಒಂದು ಬಾಣಲೆಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡೋಣ. ಮುಚ್ಚೋರೆ ಮಾಡ್ಕೊಳ್ಳೋಕ್ಕೆ ನಾವು ಈ ಥರ 3 ಸ್ಟಾರ್ ಇರೋವಂಥ ಬಿಲ್ಲೆನ ತೊಗೋಬೇಕಾಗುತ್ತೆ. ಚಕ್ಲಿಗಾದರೆ 1 ಸ್ಟಾರ್ ಇರೋವಂಥ ಬಿಲ್ಲೆ ತೊಗೊಳ್ತೀವಿ. ಮುಚ್ಚೋರೆಗೆ 3 ಸ್ಟಾರ್ ಇರೋವಂಥ ಬಿಲ್ಲೆನ ತೊಗೋಬೇಕು. ಚಕ್ಲಿ ಒರಳಿಗೆ ಮೊದಲು ಎಣ್ಣೆ ಹಚ್ಕೋಬೇಕು, ಆಮೇಲೆ ಬಿಲ್ಲೆಗೂ ಎಣ್ಣೆ ಹಚ್ಕೋಬೇಕು. ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಆಗ. ಮುಚ್ಚೋರೆ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಮುರಿದೆ ಎಳೆಗಳು ಬರ್ತಾ ಇದೆ. ಮೊದಲು ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಒತ್ತಿರೋವಂಥ ಮುಚ್ಚೋರೆನು ನಾವು ಕಾದಿರೋ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ನೀವು ಆದಷ್ಟು ಮೀಡಿಯಮ್ ಹೈ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ತೀರಾ ಲೋ ಫ್ಲೇಮಲ್ಲಾದರೂ ಎಣ್ಣೆ ಕುಡಿಯುತ್ತೆ, ಮತ್ತು ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಅದು ಮೇಲೆ ಎಲ್ಲ ಬೆಂದುಬಿಡುತ್ತೆ, ಆದರೆ ಒಳಗಡೆ ಸಾಫ್ಟಾಗೇ ಇರುತ್ತೆ, ಗರಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಹೈ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಆರೋಗ್ಯಕರವಾದ ಕ್ರಿಸ್ಪಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಮುಚ್ಚೋರೆ ಸಿದ್ಧವಾಗಿದೆ. ಮುಚ್ಚೋರೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಮೊದಲು 2 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ರಾತ್ರಿ ಪೂರ್ತಿ ಒಂದು ಪಂಚೆ ಬಟ್ಟೆ ಮೇಲೆ ಒಣ ಹಾಕಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಒಣಗಿರುತ್ತೆ. ಆಮೇಲೆ ಅದನ್ನು ಕೈ ಚೆನ್ನಾಗಿ ಬಿಸಿ ಹತ್ತಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಬೇಳೆಗಳನ್ನು ಚೆನ್ನಾಗಿ ಗಮ್ ಅನ್ನೋ ತನಕ ಹುರ್ಕೋಬೇಕು. ಇಷ್ಟನ್ನು ಒಟ್ಟಿಗೆ ಸೇರಿಸಿ ಮಿಲ್ ಮಾಡಿಸಿ, ಅಥವಾ ಮನೆಯಲ್ಲೇ ಬೇಕಾದರೆ ಮಿಕ್ಸಿಯಲ್ಲಿ ಅದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಅಕ್ಕಿ ಬೇಳೆಗಳನ್ನ ಹುರ್ಕೊಂಡಿರೋದ್ರಿಂದ ಈ ಹಿಟ್ಟನ್ನು ನೀವು 3 ತಿಂಗಳು ಬೇಕಾದರೂ ಇಡ್ಬೋದು, ಕೆಡೋದಿಲ್ಲ. ಯಾವಾಗ ಬೇಕೋ ಆವಾಗ ಮುಚ್ಚೋರೆ ಮಾಡ್ಕೋಬೋದು. ಧನ್ಯವಾದ.